ಈ ಕ್ಷೇತ್ರ ಹೆಂಗೆ ನಿಮ್ಮನ್ನ ಸೆಳೀತು ಅಂತ? ಕಲೆ ಎಲ್ಲರೂ ಮಾಡ್ಬೇಕು ಅನ್ಕೊಂಡ ತಕ್ಷಣ ಮಾಡಕ್ ಆಗಲ್ವಂತೆ. ಅದೊಂಥರ ನಮ್ಮನ್ನ ಕೈ ಬಿಸಿ ಕರಿತಾ ಇರುತ್ತೆ. ನಮ್ಗೆ ಈ ತರ ನಾವ್ ಎಲ್ಲಿರ್ಬೇಕು, ಯಾವ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಂತ ದೇವರು ಬರ್ದಿಟ್ಟಿರ್ತಾನೆ ಅಂತಾರ. ನನಗೆ ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ನಮ್ಮ ತಂದೆಗೂ ತುಂಬಾ ಇಂಟ್ರೆಸ್ಟ್ ಇತ್ತು. ಡಾನ್ಸ್ ಎಲ್ಲ ಕಲಿಸ್ತಾ ಇದ್ರು. ಸೊ ಅದೊಂಥರ ಆ ಕಡೆ ನನ್ಗೆ ಅಟ್ರಾಕ್ಷನ್ ಇತ್ತು. ಬಟ್ ಮನೆ ಕಡೆ ನನ್ಗೆ ತುಂಬಾ ಸ್ಟೂಡಿಯಸ್ ಆಗಿರ್ಬೇಕು ಅಂತ. ನಾನು ತುಂಬಾ ಚೆನ್ನಾಗಿ ಓದಕ್ ಇಷ್ಟ ನನ್ಗೆ. ನಮ್ಮ ಮನೇಲಿ ಏನಂದ್ರೆ ಓದೇ ಆಸ್ತಿ, ಫಸ್ಟ್ ಪ್ರಯಾರಿಟಿ ಇಸ್ ಫಾರ್ ಸ್ಟಡೀಸ್. ನಮ್ಮ ತಂದೆ ಅದೇ ಹೇಳ್ತಿದ್ರು, ಓದ್ಲಿಲ್ಲ ಅಂದ್ರೆ ನೀನ್ ಏನೂ ಇಲ್ಲ, ಫಸ್ಟ್ ಓದಬೇಕು, ಚೆನ್ನಾಗಿ ಮಾರ್ಕ್ಸ್. ನಾನು ಹಂಗೆ ಇರ್ತಿದ್ದೆ. ನನಗೆ 94% ಮತ್ತು 10th ಅಲ್ಲಿ ಹತ್ಕೊಂಡು ಕೂತಿದ್ದೆ, ಬಿಕಾಸ್ ಐ ಎಕ್ಸ್ಪೆಕ್ಟೆಡ್ 96 ಆ ಥರ ನಾನು. ಸೊ ಫಸ್ಟ್ ಓದ್ ಮುಗಿಬೇಕು ಅಂತ. ಬಟ್ ಮಧ್ಯಾಹ್ನ ನನ್ಗೆ ಅಪರ್ಚುನಿಟಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಕಾಲೇಜ್ ಇರೋವಾಗಿಂದಾನೆ. ಸೊ ಅದು ಹೇಗೆ ಅಂದ್ರೆ ನನ್ನ ಫ್ರೆಂಡ್ ಆಡಿಷನ್ಗೆ ಹೋಗ್ತಾ ಇದ್ಲು, ಅವ್ರ ಜೊತೆ ನಾನು ಹೋದಾಗ ನನ್ನನ್ನು ಕರೆದಿದ್ರು, ನೀವು ಬನ್ನಿ ಅಂತ. ಅವಾಗಿಂದ ನನಗೆ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಮಿಸ್ ಮಹಾರಾಣೀಸ್ ಕಾಂಟೆಸ್ಟ್ ಮಾಡಿದ್ರು ನಮ್ಮ ಕಾಲೇಜಲ್ಲಿ, ನಾನು ವಿನ್ ಆಗಿದ್ದೆ. ಸೊ ಅದು ಪೇಪರಲ್ಲೆಲ್ಲ ಬಂದಿತ್ತು. ಅವಾಗ ಪುನೀತ್ ಸರ್ ಬಂದಿದ್ರು ಕ್ರೌನಿಂಗ್ಗೆ. ಸೊ ಅದೆಲ್ಲ ಒಂಥರ ಹಿಂಗೆಲ್ಲ ಆಗ್ಬೇಕಿತ್ತು. ಮನೇಲಿ ಏನು ವಿರೋಧ ಏನ್ ಬರ್ಲಿಲ್ಲ? ಅಂದ್ರೆ ಬರೀ ಕಾಲೇಜ್ ವರ್ಟಿಗೆ ಮಾಡ್ಕೊಂಡಿದ್ರೆ, ಕಾಲೇಜಲ್ಲಿ ನೀನ್ ಏನಾದ್ರು ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ಕೊಂಡಿದ್ರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು. ಡಾನ್ಸ್ಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಆಕ್ಟಿಂಗ್ ಅಂದ್ರೆ ಒಂಥರ ಭಯ ಮನೆಯಲ್ಲಿ. ಸೊ ಅಂದ್ರೆ ನಿಮಗೆ ಆಕ್ಟಿಂಗ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಭಯನಾ ಅಥವಾ ಅಂದ್ರೆ ಈ ಫೀಲ್ಡ್ ಹೆಂಗೆ ಅಂತ ಭಯ. ನನ್ ಫಸ್ಟ್ ಮೂವಿ ಆಫರ್ ಬಂದಿದ್ದು ಏನೋ ಗಣೇಶ ಮತ್ತೆ ಬಂದ ಅಂತ, ಫಣಿ ರಾಮಚಂದ್ರ ಅವ್ರದ್ದು ಸಿನಿಮಾ. ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ, ಮಹಾರಾಣೀಸ್ ಕಾಲೇಜಲ್ಲಿ. ಅವ್ರ ಆಫೀಸ್ ಅಲ್ಲೇ ಇತ್ತು. ಇಲ್ಲ ಬೆಂಗಳೂರು ಆಫೀಸ್ ಅಲ್ಲೇ ಇತ್ತು, ಗಾಂಧಿನಗರದಲ್ಲಿ. ಆಫೀಸಿಗೆ ಬರ್ತೀರಾ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಹುಡುಗಿರು. ಭಯ ನಾನು ಒಬ್ಳಿಗೆ ಹೋಗಕ್ಕೆ. ನಂದು ಕ್ರೌನಿಂಗ್ ಆಗಿತ್ತು ಅವಾಗಷ್ಟೇ. ಅದಾದ್ಮೇಲೆ ಹೇಗೋ ಯಾರೋ ಹೇಳಿ ಅದು ಪೇಪರಲ್ಲೂ ಬಂದಿತ್ತು ಒಂದಷ್ಟು. ಅದಾದ್ಮೇಲೆ ನಾನು ಆಫೀಸ್ಗೆ ಹೋಗಿ, ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಯ್ತಿದ್ದಾರೆ, ಫಣಿ ರಾಮಚಂದ್ರ ಸರ್ ಇದ್ದಾರೆ, ಎಲ್ಲರೂ. ಅಂದ್ರೆ ಹುಡುಗಿ ನೋಡಿದ್ರೆ ಏನು ಆಡಿಷನ್ ಮಾಡಿಲ್ಲ, ಏನೂ ಮಾಡಿಲ್ಲ ನನಗೆ. ಈ ಹುಡುಗಿ ನೋಡಿದ್ರೆ ಇವ್ರು ಮಾಡ್ತಾಳೆ ಅನ್ಸುತ್ತೆ, ಮಾಡ್ಸೋಣ ಬಿಡಿ ಇವ್ರ ಹತ್ರ ಅಷ್ಟೇ. ಅನಂತ್ ಸರ್ಗೆ 3 ಜನ ಮಕ್ಳು ಇರ್ತಾರೆ, ಅನಂತ್ ನಾಗ್ ಸರ್ಗೆ. ಅದರಲ್ಲಿ ನಾನು ಕೊನೆ ಮಗಳು. ಲವ್ ಮ್ಯಾರೇಜ್ ಮಾಡ್ಕೋಬೇಕಾ, ಅರೇಂಜ್ ಮಾಡ್ಕೋಬೇಕಾ ಅನ್ನೋದ್ರ ಒಂಥರ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್. ಫೈಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ನೋ ಆಡಿಷನ್, ನಥಿಂಗ್, ಡೈರೆಕ್ಟ್ ಆನ್ ಸೆಟ್. ಐ ಹ್ಯಾವ್ ಫೇಸ್ಡ್ ಕ್ಯಾಮ್ರಾ, ಜಸ್ಟ್ ಇಮ್ಯಾಜಿನ್. ಭಯನೂ ಇಲ್ಲ, ಏನೂ ಇಲ್ಲ ನನಗೆ. ಹಿಂಗೆ ಮಾಡ್ಬೇಕು ಅಂದ್ರೆ ಹಂಗೆ ಮಾಡ್ಬಿಟ್ಟೆ. ಇವಾಗ ನಾನು ಮಾಡಿದ್ದನ್ನು ನೋಡ್ಕೊಂಡ್ರೆ ನನ್ಗೆ ಇಷ್ಟ ಆಗಲ್ಲ, ಆಫ್ಕೋರ್ಸ್. ಅಂದ್ರೆ ಹಿಂಗೆ ಮಾಡ್ಬೇಕಮ್ಮ ಅಂದ್ರು ಮಾಡ್ಬಿಟ್ಟೆ. ಅದು ಓಕೆ ಅಂದ್ರೆ ಅವ್ರು ಓಕೆ ಅಂದ್ಬಿಟ್ರೆ ಅದು ಓಕೆ ಅಷ್ಟೇ. ನಾನೇನು ಚೆನ್ನಾಗಿ ಮಾಡ್ಬೋದಾ, ಇನ್ನೊಂದು 1 more ಕೊಡ್ತೀರಾ, ನಾನೇನೋ ಕೇಳಲೇ ಇಲ್ಲ. ಅವ್ರು ಓಕೆ ಅಂದ್ರೆ ಓಕೆ, ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದು. ಆಮೇಲೆ ಸ್ಟಡೀಸ್ ಮುಗೀತು. ನನಗೆ ಮುಗಿದ ತಕ್ಷಣ ನನಗೆ ತೆಲುಗಲ್ಲಿ ಆಫರ್ಸ್ ಬಂತು. ಸೊ ಅಲ್ಲಿ ಫಸ್ಟ್ ಟೈಮ್ ನಾನು ಹೋದ ತಕ್ಷಣ ಅಲ್ಲೇ ನಾನು ಹೀರೋಯಿನ್ ಆಗಿ ಮಾಡಿದ್ದು ಅನ್ನಪೂರ್ಣ ಸ್ಟುಡಿಯೋಸ್ಗೆ, ಪಳ್ಳಿಪನ್ನಿ ಅಂತ, ಮಾ ಟಿವಿಗೆ. ನಾಗಾರ್ಜುನ ಅವ್ರದ್ದು. ಫಸ್ಟ್ ಪ್ರೊಡಕ್ಷನ್ ನಾನು ಫಸ್ಟ್ ಕಾಲಿಟ್ಟಿದ್ದು ಅನ್ನಪೂರ್ಣ ಸ್ಟುಡಿಯೋಸ್ಗೆ. ಸೊ ಅದೊಂಥರ ಅಷ್ಟು ದೊಡ್ಡ ಒಂಥರ ಸ್ಟುಡಿಯೋಸು ಹಿಂಗೆಲ್ಲ ಇರುತ್ತೆ, ಬೇರೆ ಶೂಟಿಂಗ್ ಎಲ್ಲ ನಡೀತಿತ್ತು ಅವಾಗ. ಸೊ ಒಂಥರ ಹಿಂಗೆಲ್ಲ ಇದೆ ಏನಪ್ಪ ಅನ್ನೋ ಥರ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದು. ಸೊ ಇಟ್ ವಾಸ್ ನೈಸ್. ಫಸ್ಟ್ ಸೀರಿಯಲಲ್ಲೇ ಒಂಥರ ನನಗೊಂಥರ ಸ್ಟಾರ್ ಟ್ರೀಟ್ಮೆಂಟ್. ಅಲ್ಲಿ ಆರ್ಟಿಸ್ಟ್ ಅಂದರೆ ಜಸ್ಟ್ ಇಮ್ಯಾಜಿನ್, ವೇ ಬ್ಯಾಕ್ ದೆನ್ 2011-12 ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ನನಗೆ ಏನು ಒಂಥರ ಹೊಸದು. ಆ ಟೈಮಲ್ಲೇ ಹೋದ ತಕ್ಷಣ ಲೈಕ್, ಮೇಡಮ್ ನಿಮ್ಗೆ ಏನು ಬೇಕು, ಓಕೆ ಒಂದು ಅಸಿಸ್ಟೆಂಟ್ ಹುಡುಗ ಬರ್ತಾನೆ ನಿಮಗೆ, ಈಸ್ ಯುವರ್ ಅಸಿಸ್ಟೆಂಟ್, ಇವ್ರು ನಿಮಗೆ ಮೇಕಪ್ ಮಾಡ್ತಾರೆ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನೀವು ಜ್ಯೂಸ್ ಕುಡೀರಿ, ನೀವು ಅದು ಮಾಡಿ ಅನ್ನೋದ್ರ ಓ ಮೈ ಗಾಡ್ ಓಕೆ ಅಂದರೆ ಅಲ್ಲೇ ಖುಷಿಯಾಗಿ ಸೆಟ್ಲ್ ಆಗಿಬಿಟ್ಟೆ. ಅಂದರೆ ಟ್ಯಾಲೆಂಟಿಗೆ ಅವ್ರೂ ಮರ್ಯಾದೆ ಒಪ್ಕೊಂಡ್ರು ಅಷ್ಟೊತ್ತಿಗೆ. ಅಂದರೆ ಆ ಟೈಮ್ಗೆ ನಾನು ಹೈದರಾಬಾದ್ಗೆ ಹೋಗೋಕೆ ಮುಂಚೆನೇ ಪ್ರೀವಿಯಸ್ ಇದಕ್ಕೇನೆ ನನಗೆ ಆಗಲೇ ನನ್ನ ಹಸ್ಬೆಂಡ್ ಹತ್ರ ನಾನು ಮಾತಾಡಿದ್ದೆ, ನನ್ನ ಮದುವೆ ಆಗೋದ್ರ ಹತ್ರ ನಾನು ಮಾತಾಡಿದ್ದೆ. ಸೊ ಅವ್ರಿಗೂ ಓಕೆ ಇತ್ತು, ಟ್ಯಾಲೆಂಟ್ ಇದೆ ಅವಳಿಗೆ, ದೇವರೊಳಗೆ ರೂಪನೂ ಕೊಟ್ಟಿದ್ದಾನೆ, ಹಾಗೆ ಚೆನ್ನಾಗಿ ವಿದ್ಯೆನೂ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅವಳು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಳೆ. ಅವಳು ಆಸೆ ಪಡ್ತಾ ಇದ್ದಾಳೆ. ನಮ್ಮ ಅಮ್ಮ ನೋಡ್ಬಿಟ್ಟು, ಅಪ್ಪ ನೀವು ಉಂಟು, ಆಮೇಲಿಂದ ಮದುವೆ ಆದ್ಮೇಲಿಂದ ಹಿಂಗೆ ಹಾಗೆ ಅಂತ ಏನೂ ಹೇಳಂಗಿಲ್ಲ ನನಗೆ, ನಿನ್ನ ನಂಬಿಕೆ ಮೇಲೆ ಕಳಿಸ್ತಾ ಇದ್ದೀನಿ ಅನ್ನೋ ಥರ ನಮ್ಮಮ್ಮನೂ. ಸೊ ಅವರು ಹಾಗೆ ನಂಬಿಕೆ ಇಟ್ಟು ಕಳಿಸಿದ್ರಿಂದ ನಮ್ಮಮ್ಮ ಬಿಟ್ಬಿಟ್ರು ಆ ಟೈಮಿಗೆ. ಇವಳನ್ನ ಹಠ ಮಾಡಿ ಮನೇಲಿ ಕೂರ್ಸೋಕ್ಕಾಗಲ್ಲ, ಏನೋ ಸುಳ್ಳು ಹೇಳಿ ಮಾಡಿ ಹೋಗ್ಬಿಡ್ದ. ನಾನು ಸಿನಿಮಾ ಮಾಡಿದಾಗ ನಮ್ಮಮ್ಮಗೆ ಸಿನಿಮಾ ಅಂತ ಹೇಳಿಲ್ಲ, ಸೀರಿಯಲ್ ಶೂಟಿಂಗ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಆಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ಮೇಲೆ ನಮ್ಮಮ್ಮಗೆ ಸಖತ್ ಕೋಪ ಬಂತು. ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ನೀನು, ಸಿನಿಮಾ ಅಂದ್ರೆ ಅವ್ರಿಗೆ ಇನ್ನೂ ಭಯ ಅಂತ ನಂಗೆ ಗೊತ್ತಿತ್ತು. ಸೀರಿಯಲ್ಗೆ ಬೇಡ ಅಂತಿದ್ರಲ್ಲ ಅಂತ, ಸೀರಿಯಲ್ ಶೂಟಿಂಗ್ ಅಂತ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಅಂತ. ಸೊ ಅವ್ರಾದ್ಮೇಲೆ ಅವ್ರಿಗೆ ತುಂಬಾ ಭಯ ಇದ್ದಿದ್ರಿಂದ ಅಷ್ಟೇ ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು.
ಅದಕ್ಕೆ ಇನ್ನವರು ನನ್ನ ಆಗಲ್ಲಮ್ಮ, ನನಗೆ ಭಯ ಆಗತ್ತೆ, ಸೊ ನೀನು ಮದುವೆ ಆಗೋರ್ನ ನೀನು ಕೇಳ್ಕೊಂಡು ಅವ್ರ ಪರ್ಮಿಷನ್ ಇದ್ದು ನೀನು ಮಾಡ್ಕೊ ಅಂತ ಹೇಳಿ, ಅದಾದ್ಮೇಲಿಂದ ಇವ್ರು ಸಪೋರ್ಟ್ ಮಾಡಿ ಆಯ್ತು.